ವಾಟ್ಸಪ್ಪಲ್ಲಿ ಬಾಯ್ ಫ್ರೆಂಡ್ ಜೊತೆ ಚಾಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಬ್ಯಾಕಪ್ ಇರೋನ್ ಜೊತೆ ಲಲ್ಲೆ ಹೊಡಿತಿರ್ತಾರೆ ಕಣ. ಅಷ್ಟೇ ಅಲ್ಲ, ಮತ್ತಷ್ಟು ಹುಡುಗರನ್ನ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತಾರೆ ಕಣ. ಅಂಥದ್ರಲ್ಲ ಆ ಹುಡುಗಿ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾಳೆ ಕಣ. ನೀನು ಹೇಳ್ತಿರೋದಲ್ಲ ನಿಜ ಏನಪ್ಪ ಕೊಡ? ಓ ಕಣ, ವಂಶಿ ಅಂತ ಹುಡುಗಿ ಇಡೀ ಬೆಂಗಳೂರೆಲ್ಲ ಹುಡುಕಿದ್ರು ನನ್ನ ಮಗನೇ ನಿನ್ಗೆ ಒಬ್ಬಳು ಸಿಕ್ಕಲ್ಲ ತಿಳ್ಕೊ. ಪ್ರಾಣಕ್ಕಿಂತ ಹೆಚ್ಚಾಗಿ ನೀನನ್ನು ಪ್ರೀತಿಸ್ತಿದ್ದಾಳೆ. ನಿನಗದು ಹೆಂಗೋ ಗೊತ್ತು? ನೀನಿಷ್ಟೆಲ್ಲ ಬೈದ್ರು, ಮುಖದ ಮೇಲೆ ಒಡೆದಂಗೆ ಮಾತಾಡಿದ್ರು ಆ ಹುಡುಗಿ ನಿನ್ನ ಹತ್ರ ನಗ್ನಗ್ತಾ ಬರ್ತಿದ್ದಾಳೆ ಅಂದರೆ ಅವಳಿಗೆ ಗತಿ ಇಲ್ಲ ಅಂತ ಅಲ್ಲಪ್ಪ. ನಿನಗಿಂತ, ನಿನ್ನ ಪ್ರೀತಿಗಿಂತ ಹೆಚ್ಚಾಗಿ ಬೇರೆ ಏನೂ ಬೇಕಿಲ್ಲ ಅಂತ ಅರ್ಥ. ನೀನನ್ನು ಪಡೆಯೋದಕ್ಕೆ ಆ ಹುಡುಗಿ ಏನ್ ತ್ಯಾಗ ಮಾಡೋದಕ್ಕೂ ರೆಡಿ ಇದ್ದಾಳೆ ಕಣೋ. ಅಯ್ಯೋಯ್ಯೋ, ನನ್ನೆನ್ನೆ ಪಾಪ ಸುಮ್ಮನೆ ಒಳಗೆ ಬೈದ್ಬಿಟ್ಟೆ. ಪಾಪ ಅದೆಷ್ಟು ಬೇಜಾರಾಗಿದ್ದಾಳೋ ಏನೋ. ಮಗ, ನೆನ್ನೆ ನೀನು ಆ ಹುಡುಗಿನ ಬೈದೋದ್ಮೇಲೆ ಆ ಹುಡುಗಿ ನನ್ನ ಹತ್ರ ಏನಂದ್ಲು ಗೊತ್ತಾ? ಏನಂದ್ಲು? ಆ ರಾಧೆ ಕೃಷ್ಣನ್ಗೋಸ್ಕರ ಒಂದ್ ಯುಗನೇ ಕಾದಿದ್ದಾಳಂತೆ. ನಾನು ನನ್ ಕೃಷ್ಣನ್ಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ಯಾರಾದ್ರೂ ತಾವು ತಂದ ನೆಕ್ಲೆಸ್ ಅನ್ನ ತಾವೇ ಬಚ್ಚಿಟ್ಟು ನಮ್ ನೆಕ್ಲೆಸ್ ಕಳ್ದೋಯ್ತು ಅಂತ ಹೊಡ್ಕೋತಾರ? 1000 ಸಲ ಹೇಳ್ದೆ ಬೀಗ ರೂಮ್ನ ಹುಡ್ಕೋದ್ ಬೇಡ ಅಂತ. ಈಗೇನ್ ಸಿಕ್ತು? ನೆಕ್ಲೆಸ್ ಕದ್ದಿರೋದು ಎಷ್ಟು ದೊಡ್ಡ ತಪ್ಪೋ, ನಮ್ಮ ಮನೆಗೆ ಬಂದಿರೋ ಅತಿಥಿಗಳನ್ನ ಅವಮಾನ ಮಾಡಿರೋದು ಅಷ್ಟೇ ದೊಡ್ಡ ತಪ್ಪು. ಇದನ್ನೆಲ್ಲ ಬಿಟ್ಟು ಮೊದಲು ಕ್ಷಮೆ ಕೇಳಿ. ಇವರು ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಕೇಳೋರಲ್ಲ. ಇಷ್ಟ ಆದ್ಮೇಲೂ ಸುಮ್ಮನೆ ಇರೋದು ಒಳ್ಳೇದಲ್ಲ. ಪೊಲೀಸರಿಗೆ ಫೋನ್ ಮಾಡೋದೇ ಒಳ್ಳೇದು. ಅಳಿಯಂದ್ರೆ ಪೊಲೀಸಿಗೆ ಫೋನ್ ಮಾಡಿ ಅವರೇ ಬಂದು ನೋಡ್ಲಿ ಏನು ಅಂತ. ಆ ನೆಕ್ಲೆಸ್ ನಮ್ ರೂಮಲ್ಲಿ ಸಿಕ್ಕಿಲ್ಲ ಅಂತ ಆರಾಮಾಗಿದ್ರೆ ಈ ಅಮ್ಮ ಯಾಕೆ ವಂಶಿ ಅವ್ರ ರೂಮ್ನ ಹುಡ್ಕಕ್ ಬಂದ್ಲು? ಏನೋ ಮಾಸ್ಟರ್ ಪ್ಲಾನ್ ಮಾಡಿರ್ತಾಳೆ ಅಂತ ನಾನ್ ಬಂದ್ರೆ ನೆಕ್ಲೆಸ್ಸು ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಈಗೇನಾದ್ರೂ ಪೊಲೀಸ್ ಬಂದ್ರೆ ಅಯ್ಯಯ್ಯೋ, ನಾನ್ ಸಿಕ್ಕಾಕೊಳ್ಳೋದ್ ಪಕ್ಕ. ಅಯ್ಯೋ, ಅದೆಲ್ಲ ಬೇಡ ಅಮ್ಮ. ಪೊಲೀಸ್ ಎಲ್ಲ ಬೇಡ ಅಮ್ಮ. ಮನೆಗ್ ಪೊಲೀಸ್ ಬರೋದಂದ್ರೆ ಏನು? ಸುಮ್ನಿರಿ ದೇವ್ಕಿ, ಪೊಲೀಸನ್ನ ಕರೆಸ್ಲಿ, ಯಾರು ಏನು ಅಂತ ಗೊತ್ತಾಗ್ಲಿ. ನಾನ್ ನಿಮ್ಮನ್ನೆಲ್ಲ ಹಾಲಲ್ಲಿ ಹುಡುಕ್ತಾ ಇದ್ದೆ. ಇಲ್ಲೇನ್ ಮಾಡ್ತಿದ್ದೀರಾ ಎಲ್ರು? ಅಮ್ಮ, ಏನಾಯ್ತಮ್ಮ? ಯಾಕೆ ಎಲ್ರೂ ಸೈಲೆಂಟ್ ಆಗಿ ನಿಂತಿದ್ದಾರೆ? ವಂಶಿ, ನಿನ್ಗೆ ಅಂತ ತಂದಿದ್ವಲ್ಲ ಡೈಮಂಡ್ ನೆಕ್ಲೆಸು, ಅದ್ ಕಾಣಿಸ್ತಾ ಇಲ್ಲಮ್ಮ. ಅದನ್ನಲ್ಲೇ ಇಟ್ಟಿದ್ದೆ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಅದಕ್ಕೆ ಅದ್ ನಮ್ ರೂಮಲ್ಲಿ ಇದೆಯೇನೋ ಅಂತ ಹುಡುಕ್ತಿದ್ರು. ಅಯ್ಯೋ, ಈ ವಿಷಯಕ್ಕೆ ನೀವೆಲ್ಲ ಟೆನ್ಷನ್ ಮಾಡ್ಕೊಂಡಿರೋದು. ಆ ನೆಕ್ಲೆಸ್ ಎಲ್ಲಿದೆ ಅಂತ ನನಗ್ ಗೊತ್ತು. ನಾನ್ ನೆಕ್ಲೆಸ್ ಕದ್ದು ಬೆಡ್ ಕೆಳಗಡೆ ಇಡೋದನ್ನ ಈ ವಂಶಿ ಏನಾದ್ರೂ ನೋಡ್ಬಿಟ್ಲಾ? ಕಳ್ದೋಗಿರೋ ನೆಕ್ಲೆಸ್ ಎಲ್ಲಿದೆ ಅಂತ ನಿನ್ಗೆ ಹೇಗಮ್ಮ ಗೊತ್ತು? ಅಲ್ಲ ವಂಶಿ, ಆ ನೆಕ್ಲೆಸ್ ಕಳ್ದೋಗಿದೆ ಅಂತ ಇಡೀ ಮನೆಯವರೆಲ್ಲ ಹುಡುಕ್ತಾ ಇದೀವಿ, ಮನೆಯೆಲ್ಲ ಹುಡುಕಿದೀವಿ. ಅದೆಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಆ ನೆಕ್ಲೆಸ್ ಎಲ್ಲಿದೆ ಅಂತ ನಿನ್ಗೆ ಹೇಗೆ ಗೊತ್ತು? ಆ ನೆಕ್ಲೆಸ್ನ ಯಾರೂ ಕದ್ದಿಲ್ಲ. ಎಲ್ರೂ ನನ್ನ ಜೊತೆಗೆ ಬನ್ನಿ, ಅದ್ ಎಲ್ಲಿದೆ ಅಂತ ಈಗ್ಲೇ ತೋರಿಸ್ತೀನಿ. ಹೌದಾ? ನಡಿ ತೋರ್ಸು. ಬನ್ನಿ ಎಲ್ಲ ನಡ್ರಿ. ವಂಶಿಗೆ ನೆಕ್ಲೆಸ್ ವಿಷಯ ಹೇಗ್ ಗೊತ್ತು? ನಾನದನ್ನ ಓಲ್ಡ್ ಬ್ಯಾಗಲ್ಲೇ ಇಟ್ಟಿದ್ನಲ್ಲ. ಆದ್ರೆ ಈಗ ಅದು ಅಲ್ಲಿಲ್ಲ. ಇವಳು ನೋಡಿದ್ರೆ ಅದೆಲ್ಲಿದೆಯೋ ನನಗ್ ಗೊತ್ತು ಅಂತಿದ್ದಾಳೆ. ನಾವ್ ಇವಳನ್ನ ಸಿಕ್ಕಾಕಿಸ್ಬೇಕು ಅಂತ ನೋಡ್ತಿದ್ರೆ ಇವಳೇ ನಮ್ ಬುಡಕ್ಕೇನಾದ್ರೂ ತಂದು ಹಾಕ್ತಿದ್ದಾಳ. ದೇವ್ರೇ, ಮಾಯಾ ನಡಿ.